ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚನ್ನಬಸವೇಶ್ವರ ಚನ್ನಬಸವೇಶ್ವರರ ಜಯಂತಿ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ಅಭಿನಂದನಾ ಕಾರ್ಯಕ್ರಮ, ಸನ್ಮಾನ ಮಾಡಿರ್ತಕ್ಕಂಥ ಕೇಂದ್ರ ಬಿಂದುವಾದ ನಾಗರಾಜಪ್ಪನವರೇ ಹಾಗೂ ಶ್ರೀ ಗುರುಗಳೇ, ನಿಮ್ಮ ಪಾದಕ್ಕೆ ಕೊಡಮಟ್ಟು ಶಿವನ ಸನ್ನಿಧಿಯಲ್ಲಿ ನಾನು ಸಹ ಒಂದು ಸುಮಾರು ಬೆಳಗ್ಗೆಯಿಂದ ಎಲ್ಲ ಭಕ್ತರನ್ನು ವೀಕ್ಷಿಸಿದೆ. ಆಗ ನನಗನ್ಸಿದ ಒಂದು 4 ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಈ ಕೇಂದ್ರ ವತಿಯಿಂದ ಹಾಗೂ ಗುರುಗಳಿಗೆ ಚಿರಸ್ಮರಣೀಯವಾಗಿರ್ತೇನೆ. ಮೊದಲನೆಯದಾಗಿ ನಮ್ಮ ಈ ಲಿಂಗಾಯತ ಧರ್ಮ ಈ ಇತ್ತೀಚೆಗೆ ವೀರಶೈವ ಲಿಂಗಾಯತ ಅನ್ನೋ ಪದ ಬಳಸಬೇಕಾಗಿದೆ. ವೀರಶೈವ ಲಿಂಗಾಯತ ಧರ್ಮದ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಲಾಂಛನಗಳನ್ನು ಮೊದಲು ಗಮನಿಸಬೇಕು. ಹಾಗಾಗಿ ಈಗಾಗಲೇ ವಚನ ಹೇಳಿರ್ತಕ್ಕಂಥ ಶ್ರೀಗಳು ಸಹ ವಿಭೂತಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಈ ತ್ರಿಪುಂಡ್ರಧಾರಣೆ ಹಾಗೂ ರುದ್ರಾಕ್ಷಿ ಹಾಗೂ ಲಿಂಗ, ಇವು 3 ವೀರಶೈವ ಧರ್ಮದ ಲಾಂಛನಗಳು. ಸತ್ಭಕ್ತರು, ಶರಣೆಯರು ಆದಷ್ಟು ನಮ್ಮ ಸಂಸ್ಕೃತಿಯನ್ನ ಬೆಳೆಸಿ ಉಳಿಸಬೇಕು. ನಿಮ್ಮ ಮನೆಯಲ್ಲಿ ಆ ಲಿಂಗವನ್ನ ಗೂಟು ಲಿಂಗ ಮಾಡಬೇಡಿ, ದಯವಿಟ್ಟು ಎದೆ ಮೇಲೆ ಅದನ್ನ ಧರಿಸಿಕೊಳ್ಳಿ. ಮುಂದೆ ಶಿವ ಇದ್ರೆ ಹಿಂದೆ ನಾವು ಹೋಗ್ತಾ ಇರ್ತೀವಿ. ಇದು ಯಾವ ಭಾವಬಂಧನಗಳು ಇಲ್ಲ. ನಮ್ಮ ವಿಧಿ ಬರಹವನ್ನೇ ಬದಲಾಯಿಸಿರ್ತಕ್ಕಂತಹ ತ್ರಿಪುಂಡ್ರಧಾರಣೆಯನ್ನು ಸಹ ಮಾಡಿಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ಇನ್ನಾದರೂ ನಾವು ನಶಿಸಿ ಹೋಗುತ್ತಿರ್ತಕ್ಕಂತಹ ನಮ್ಮ ಈ ಲಿಂಗಾಯತ ಧರ್ಮ ಚೇತರಿಸಿಕೊಂಡು ಪ್ರಗತಿಯತ್ತ ದಾಟಲಿ, ದಾಪುಕಾಲಾಗಲಿ ಎಂದು ಆಶಿಸುತ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಧ್ಯೇಯ ಏನಪ್ಪಾ ಅಂತ ಹೇಳಿದ್ರೆ, ಬಸವ ಧರ್ಮ ಕ್ಷೀಣ ಆಗಬಾರ್ದು. ಬಸವನ ಪ್ರವರ್ತಕರಾದ ಶ್ರೀ ಜಗಜ್ಯೋತಿ ಬಸವೇಶ್ವರರು ನಮಗಾಗಿ 900 ವರ್ಷಗಳ ಹಿಂದೆ ರಚಿಸತಕ್ಕಂತಹ ವಚನಗಳನ್ನ ಪವಿತ್ರವಾದ ಗ್ರಂಥ ಕಾಪಟಳ್ಳಿ ಗೌರ್ಮೆಂಟದ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸನ್ನಿಧಿಯಲ್ಲಿ 79ನೇ ಮಹಾಮನೆಯ ಕಾರ್ಯಕ್ರಮವನ್ನು ಯಗಚಿಗುಪ್ಪೆ ನಾಗಣ್ಣ ಮಹಾಮನೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆರಿಸಿಕೊಂಡು ಅವರಿಗೆ ಮಠದಲ್ಲಿ ಇವತ್ತು ಒಂದು ಸಣ್ಣ ಬಸವ ಸಮಿತಿ ನಾಗರಬಾವಿ ಇವರು ಬಸವ ಕೇಂದ್ರದಿಂದ ಒಂದು ಸಣ್ಣ ಸನ್ಮಾನವನ್ನು ಕೊಟ್ಟಿದ್ದಾರೆ. ಇದೇ ಜಾಗದಲ್ಲಿ ನನಗೂ ಕೂಡ 6 ತಿಂಗಳ ಹಿಂದೆ ಒಂದು ಸನ್ಮಾನ ಕಾರ್ಯ 25ನೇ ಮಹಾಮನೆ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಮಾಡಿದರು. ಅದಲ್ಲದೆ ಮತ್ತೆ ನನ್ನನ್ನು ಈ ತಿಂಗಳು 3ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಚಿತ್ರದುರ್ಗಕ್ಕೆ ಆಹ್ವಾನ ಮಾಡಿದರು. ನಮ್ಮ ಮಂಡ್ಯ ಜಿಲ್ಲೆಯಿಂದ ನನ್ನ ಆಹ್ವಾನ ಮಾಡಿದ್ರಲ್ಲಿಗೆ ನಾನು ಆ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದೇ ರೀತಿ ನಮ್ಮ ನಾಗಣ್ಣವರು ಕೂಡ ಮುಂದಿನ ಕಾರ್ಯಕ್ರಮಗಳಲ್ಲಿ ಆ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ದೇವರ ಸನ್ನಿಧಿಯಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ತಮ್ಮ ಆದರೆ ಕಾಯಕವೇ ಕೈಲಾಸವೆಂಬುದಾಗಿ ಆ ಬಸವಣ್ಣನವರು ತಿಳಿಸಿದ್ದಾರೆ. ಸತ್ಯಾವಂತರ ಸಂಗಾವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ, ತಾನು ಉಣ್ಣದ ಪರರಿಗೆ ಕೆಲ ಧನವಿದೇತಕ್ಕೆ, ಸತ್ಯಾವಂತರ ಸಂಗಾವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ. ಆ ಪರಮಾತ್ಮನ ಜ್ಞಾನ ಯಾರಲ್ಲಿರ್ತೋ ಅವರಿಗೆ ಸದ್ಭಕ್ತಿ, ಶುಭಮಂಗಳ, ಮುಕ್ತಿ ಮತ್ತು ಇಷ್ಟೂ ಸಹ ಆ ಪರಮಾತ್ಮನಲ್ಲಿ ಯಾವಾಗಲೂ ತಾಂಡವಾಡ್ತಾ ಇರ್ತದೆ. ಪ್ರತಿಯೊಬ್ಬ ಮಾನವನು ಕಾಯಕ ಅಂತಕ್ಕಂಥದ್ದನ್ನು ಬಿಟ್ಟು ಆ ಪರಮಾತ್ಮ ತನು ಮನ ಧನ ಎಲ್ಲವೂ ಸಹ ಉಸಿರು ಸಹ ನಿನ್ನದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಜ್ಞಾನಪೂರ್ಣಂ ಜಗಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ, ನಾನು ನೀನು ನೆನೆದೀರು ನರಕವೇ ಪ್ರಾಪ್ತಿ, ಜ್ಞಾನಿಗಳೊಡನಾಡಿರಿ, ಸತ್ಮಂಗಳಂ ಶುಭಮಂಗಳಂ ಎಂಬುದಾಗಿ ಪರಮಾತ್ಮನಲ್ಲಿ ಜ್ಞಾನ ಯಾರಲ್ಲಿ ಇರುತ್ತೋ, ತನು ಮನ ಇದು ನಶ್ವರವಾದ ಶರೀರ, ಇದು ಸ್ಥಿರವಾದದ್ದಲ್ಲ. ಅದಕ್ಕೆ ಯಾರ ಹಣೆಯಲ್ಲಿ ವಿಭೂತಿ ಇರ್ತದೋ ಅಂತಹವರಿಗೆ ಆ ವಿಭೂತಿ ಅಂತಕ್ಕಂಥದ್ದು ಯಾರೋ ಕೆಲವರು ಹೇಳ್ತಾರೆ, ಏನೋ ಕಾಟಕ್ಕೋಸ್ಕರ ಇದು ಹಣೆಗಿಕ್ತಾರೆ ಅಂತ ಹೇಳ್ತಾರೆ. ಆ ವಿಭೂತಿ ಅಂತಕ್ಕಂಥದ್ದು ಶುಭಮಂಗಳವನ್ನುಂಟು ಮಾಡಿ ವಿಭೂತಿ, ಅದರಲ್ಲಿ 3 ಜನ ಇದ್ದಾರೆ, ಬ್ರಹ್ಮದೇವ, ವಿಷ್ಣು
ಮತ್ತು ಶಿವ, ಸೃಷ್ಟಿ ಸ್ಥಿತಿ ಲಯ, ಈ 3 ಜನ ಇರ್ತಾರೆ. ಆ 3 ಜನ ಯಾರಲ್ಲಿ ಹಣೆಯಲ್ಲಿ ಇರ್ತದೋ ಅಲ್ಲಿವರೆಗೂ ಬೆಳಿಗ್ಗೆ ಸಾಯಂಕಾಲ 3/4 ಗಂಟೆ ಟೈಮು ಸಹ ಅವ್ರಿಗೆ ಯಾವ ಗಂಡಾಂತರನೂ ತಗೊಳ್ಳೋದಿಲ್ಲ. ಯಾರಲ್ಲಿ ಪರಮಾತ್ಮನ ಸದ್ಭಕ್ತಿಯೋ, ಆದರೆ ಇದು ಬೆಳಗ್ಗೆಯಿಂದ ಸಾಯಂಕಾಲ ಇರ್ತಕ್ಕಂಥ ಭವಬಂಧನದ ಚಟಕ್ಕೆ ಸಿಗಾಕೊಂಡು ನಾವು ಇದರಲ್ಲಿ ಏನೋ ಪಡ್ತಕ್ಕಂಥದ್ದಿಲ್ಲ. ಯಾರಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಆಯ್ತಾ. ಗುರುವಿನ ಗುಲಾಮನಾಗಬೇಕು, ಆ ಭಗವಂತನ ಪಾತ್ರಕ್ಕೆ ನಾವು ಬದ್ಧರಾಗಬೇಕು. ಆವಾಗಲೇ ನಮಗೆ ಸನ್ಭಕ್ತಿ ಮತ್ತು ಭಕ್ತಿ. ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ, ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಕೇಂದ್ರದ ವತಿಯಿಂದ ಗ್ರಾಮದಲ್ಲಿಯೇ ಮನೆಯಲ್ಲಿ ಮಹಾಮನೆ ಹಾಗೂ ಚನ್ನಬೇಶ್ವರ ಜಯಂತಿ ಪ್ರಯುಕ್ತ ಸ್ವತಂತ್ರ ಸಿದ್ಧಲಿಂಗೇಶ್ವರ ನವೀಮಠದ ಈ ಒಂದು ಸುಂದರವಾದ ದೇವಸ್ಥಾನದ ಸನ್ನಿಧಿಯಲ್ಲಿ ಶ್ರೀಗಳಿಂದ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡುತ್ತಿರುತ್ತೇವೆ. ಬಸವಾದಿ ಶರಣರ ಸದಾ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ. ಇಂತಿ ಶರಣಾರ್ಥಿಗಳೊಂದಿಗೆ ಗೌರವಾಧ್ಯಕ್ಷರು ಚನ್ನಬಸವಯ್ಯನವರು, ಅಧ್ಯಕ್ಷರು ಬಸವಪುರ ಶ್ರೀ ಶ್ರೀ ನಾಗರಾಜು. ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮದೇವ ಆಲಲದ್ದು ನೀರಲದ್ದು ನಿಮ್ಮ ಧರ್ಮ, ನಿಮ್ಮ ಧರ್ಮ. ಲಿಂಗಪತಿ ಶರಣ ಸತಿ ಜಯ ಬಸವೇಶ. ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ, ಬದುಕು ಜೀವನ ಸುಖವಾಗಿರಲಿ, ಬಂಧುಗಳಿಗೆ ಶುಭವಾಗಲಿ. ಬಸವಾದಿ ಪ್ರಮಥರಿಗೆ ಶರಣಾರ್ಥಿಗಳು ಶ್ರೀ ಗುರುಬಸವಲಿಂಗಾಯ ನಮಃ. ಗುರುವೊಂದು ಮುಖ, ಲಿಂಗವೊಂದು ಮುಖ, ಸದ್ಭಕ್ತರೇ ಸಾಕ್ಷಾತ್ ನೋಡೋ ಅಖಂಡೇಶ್ವರ. ಈ ದಿನವು 79ನೇ ಮಹಾಮನೆ ಕಾರ್ಯಕ್ರಮ ಹಾಗೂ ಚನ್ನಬ ಜಯಂತಿ ಆಚರಿಸಿಕೊಂಡಿರುವ ಸಿದ್ಧಲಿಂಗೇಶ್ವರ ಸ್ವಾತಂತ್ರ್ಯ ಕಾಪು ಕೈಮಠದಲ್ಲಿ ಕೈಮಠದಲ್ಲಿ ಆರಿಸಿಕೊಂಡ ಅವರ ಶರಣರಾದ ಸ್ವಾಮೀಜಿಯವರು ಭಕ್ತಿಯಿಂದ ಅವರಿಗೆ ಸನ್ಮಾನಿ ಸತ್ಕಾರ ಮಾಡಿಸುತ್ತಾರೆ. ಸಮಾಜಕ್ಕೆ ಭಕ್ತರು ಬಸವಣ್ಣವರಿಗೆ ಆದರ್ಶವಾಗಿರುತ್ತಾರೆ. ನಾವು ಕಲಿಬೇಕಾದ ಬಸವ ತತ್ವ ಆಚರಿಸಬೇಕು. ಇದು ಗುರುಮನೆ ಅರಮನೆ ಇದ್ದಂಗೆ. ಇದು ಸಿದ್ಧಲಿಂಗೇಶ್ವರರು ಸಾಮಾನ್ಯಲ್ಲ, ಇದು ದೊಡ್ಡ ಪ್ರೌಢ ಪುರುಷರು. ಬಸವಣ್ಣವರು ಎನ್ನ ಗತಿ ಎನ್ನ ಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮು ನೀನೇ ಕಂಡಯ್ಯ. ಬಸವಣ್ಣ ವಚನಗಳು ಯಾವುದೋ ನಾವು ತಿಳ್ಕೋಬೇಕು. ಬಸವ ತತ್ವವನ್ನು ಯಾರು ಬಸವ ತತ್ವ ತಿಳ್ಕೊತಾರೆ ಅವರಿಗೆ ಸಂಸ್ಕಾರ ಜ್ಞಾನದೇ ಆಯ್ತದೆ. ಆದರೆ ಎಲ್ಲ ವಿಚಾರವಾಗಿ ವಿಭೂತಿ ಅಂದರೆ ವಿಭೂತಿಯ ಕಡ್ಡಾಯ ಕಸ್ಕೋಬೇಕು. ವಿಭೂತಿಗೆ ಒಂದು ಪರಮ ಜ್ಯೋತಿ. ಅಯ್ಯ ಎನಿಗೆ ವಿಭೂತಿಯ ಮನದೇವ, ಅಯ್ಯ ಎನಿಗೆ ವಿಭೂತಿಯ ಕುಲದೇವ, ಅಯ್ಯ ಎನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯ ಎನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಕೋಟ ಚನ್ನ ಸಂಗಮ ದೇವ. ನನಗೆ ಈ ಸೇವೆ ಸಿಗಬೇಕು ನನ್ನ ಕನಸಲ್ಲಿತ್ತು. ನಾನು ಸಣ್ಣ ಪುಟ್ಟ ಮಠಕ್ಕೆ ಜಾತ್ರೆಗೆ ಮತ್ತು ಪ್ರಕಾಶನವ್ರ ಜೊತೆ ಜಾತ್ರೆಯಲ್ಲಿ ನನ್ನ ಕೈಲಾದಷ್ಟು ತರಕಾರಿ ಸೇವೆ ಮಾಡ್ತಾಯಿದ್ದೆ. ಈ ಬಸವ ಕಲ್ಯಾಣ ಅಂತ ಬಂದರು.
ಇವ್ರಿಗೆ ಒಂದು ಟೆಸ್ಟಿಗೆ ಸೇರ್ಕೊಳ್ಳಿ ಅಂದರು. ಆ ಟೆಸ್ಟ್ಗೆ ಒಂದು 500 ಕಡೆ 1000 ಕೊಟ್ಟು ಆಯ್ತಪ್ಪ ಬಸವಣ್ಣವ್ರಿಗೆ ನಂದು ಒಂದಷ್ಟು ಸಹಾಯ ಆಗಲಿ ಅಂತ ಕೊಟ್ಟು ಅವರು ಫೋಟೋ ಕೇಳಿದ್ರು, ಫೋಟೋ ಕೊಟ್ಟೆ. ಅಷ್ಟು ಬಿಟ್ಟರೆ ನನಗೇನು ಓದಿದ್ದೀರಾ. ಇವತ್ತು ರಾತ್ರಿ ಫೋನ್ ಮಾಡಿದ್ರು ನಿಮಗೆ ಸನ್ಮಾನ ಇದೆ ಅಂದರು. ಸ್ವಾಮಿ ಯಾವ ಸನ್ಮಾನ ಬೇಡಿ ಹೋಗ್ರಿ, ನಾನು ಯಡೂರಿಗೆ ಹೋಗ್ಬೇಕು, ಇವತ್ತು ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆಗೆ ನಾನು ವರ್ಷಕ್ಕೊಂದಪ್ಪ ಯಡೂರಿಗೆ ಹೋಗಿ ನಾನು ಪೂಜೆ ಮಾಡಿಸ್ಕೋಬೇಕು. ಇಲ್ಲ ನೀವು ಬರ್ನೇಬೇಕು. ಪ್ರಕಾಶ್ ಅಣ್ಣಗೆ ಫೋನ್ ಮಾಡಿದೆ ಹಿಂಗೆ ಅಂದವ್ರೆ. ಆಯಿತು ಬನ್ನಿ ನಗಡ ನನಗೂ ಮಾಡಿದರು. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಯಡೂರಿಗೆ ಹೋಗಿ ಅಲ್ಲಿ ನಾನು ಪ್ರತಿ ವರ್ಷ ನಾನು ಅಮಾವಾಸ್ಯೆ ದಿವಸ ಪೂಜೆ ಮಾಡಿಸ್ಕೊಳ್ತಿದ್ದೆ. ಅಲ್ಲಿಗೂ ನಾವು ವರ್ಷಕ್ಕೊಂದ್ಸರಿ ಕಟ್ಟಳ್ಳಿ ನಮ್ಮೂರು ಪ್ರಕಾಶ್ ಅಣ್ಣ ಸೇರಿ ಯಡೂರಿಗೆ ಒಂದೊಂದು ಊರಿಗೆ 15 ಕ್ವಿಂಟಲ್ ಭತ್ತ ಎತ್ಕೊಡ್ತೀವಿ. ಅವರು ಬರ್ತಾರೆ, ನಾವು ಹೋಗ್ತೀವಿ. ಅದೇ ರೀತಿ ಈ ಮಠಕ್ಕೂ ನನ್ನ ಕೈಲಿ ಸಾಧ್ಯವಾದಷ್ಟ ಮಾಡಿಕೊಟ್ಟಿದ್ದೀನಿ. ಈ ಸ್ವಾಮಿಗಳು ಇಲ್ಲಿ ಇರಬೇಕಾದ್ರೆ ಇಲ್ಲಿ ಸಂಬಳ ಕೊಡೋಕ್ಕಿದ್ದಿಲ್ಲ. ಇಲ್ಲಿ ಮಠದಲ್ಲಿ ಇವರು ಉಳಿಸ್ಕೋಬೇಕಾದ್ರೆ ಪ್ರತಿ ಮನೆಗೂ ಹೋಗಿ 150 ಈ ಟಾಪ್ನಲ್ಲಿ ಯೋಗಣ ಅಂತವ್ರೆ. ಆ ಯೋಗಣ ನಾವು ಆಮೇಲೆ ಸುಮಾರು ದೊಡ್ಡಕಟ್ಟೆಯವರು ಎಲ್ಲ ಗ್ರಾಮಸ್ಥರು ಬಗ್ಗೆ ಜೊತೆಯಲ್ಲಿದ್ದು ಎಷ್ಟು ಕೊಡ್ತಾರೆ ಯೋಗಣ ಪಾಪ ಕಾಲು ಹೇಗಾಗ್ಬಿಟ್ಟಿದೆ. ಆ ಯೋಗಣ ಅವರು ಜೊತೆಲೇ ಬರೋರು. ನನಗೆ ಈ ಸೇವೆ ಸಿಗ್ತದೆ ಅನ್ನೋದು ನನ್ನ ಕನಸಲ್ಲೂ ಸಿಕ್ತು. ನಾನು ಸಣ್ಣ ಪುಟ್ಟ ಮಠಕ್ಕೆ ಜಾತ್ರೆಗೆ ಮತ್ತು ಪ್ರಕಾಶ್ ಅಣ್ಣವ್ರ ಜೊತೆ ಜಾತ್ರೆಗೆ ನನ್ನ ಕೈಲಾದಷ್ಟು ತರಕಾರಿ ಸೇವೆ ಮಾಡ್ತಾಯಿದ್ದೆ. ಈ ಬಸವ ಕಲ್ಯಾಣ ಅಂತ ಬಂದರು, ಇವ್ರಿಗೆ ಒಂದು ಟೆಸ್ಟಿಗೆ ಸೇರ್ಕೊಳ್ಳಿ ಅಂದರು. ಆ ಟೆಸ್ಟ್ಗೆ ಒಂದು 500 ಕಡೆ 1000 ಕೊಟ್ಟು ಆಯ್ತಪ್ಪ ಬಸವಣ್ಣವ್ರಿಗೆ ನಂದು ಒಂದಷ್ಟು ಸಹಾಯ ಆಗಲಿ ಅಂತ ಕೊಟ್ಟು ಅವರು ಫೋಟೋ ಕೇಳಿದ್ರು, ಫೋಟೋ ಕೊಟ್ಟೆ. ಅಷ್ಟು ಬಿಟ್ಟರೆ ನನಗೇನು ಓದಿದ್ದೀರಾ. ಇವತ್ತು ರಾತ್ರಿ ಫೋನ್ ಮಾಡಿದ್ರು ನಿಮಗೆ ಸನ್ಮಾನ ಇದೆ ಅಂದರು. ಸ್ವಾಮಿ ಯಾವ ಸನ್ಮಾನ ಬೇಡಿ ಹೋಗ್ರಿ, ನಾನು ಯಡೂರಿಗೆ ಹೋಗ್ಬೇಕು, ಇವತ್ತು ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆಗೆ ನಾನು ವರ್ಷಕ್ಕೊಂದಪ್ಪ ಯಡೂರಿಗೆ ಹೋಗಿ ನಾನು ಪೂಜೆ ಮಾಡಿಸ್ಕೋಬೇಕು. ಇಲ್ಲ ನೀವು ಬರ್ನೇಬೇಕು. ಪ್ರಕಾಶ್ ಅಣ್ಣಗೆ ಫೋನ್ ಮಾಡಿದೆ ಹಿಂಗೆ ಅಂದವ್ರೆ. ಆಯಿತು ಬನ್ನಿ ನಗಡ ನನಗೂ ಮಾಡಿದರು. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಯಡೂರಿಗೆ ಹೋಗಿ ಅಲ್ಲಿ ನಾನು ಪ್ರತಿ ವರ್ಷ ನಾನು ಅಮಾವಾಸ್ಯೆ ದಿವಸ ಪೂಜೆ ಮಾಡಿಸ್ಕೊಳ್ತಿದ್ದೆ. ಅಲ್ಲಿಗೂ ನಾವು ವರ್ಷಕ್ಕೊಂದ್ಸರಿ ಕಟ್ಟಳ್ಳಿ ನಮ್ಮೂರು ಪ್ರಕಾಶ್ ಅಣ್ಣ ಸೇರಿ ಯಡೂರಿಗೆ ಒಂದೊಂದು ಊರಿಗೆ 15 ಕ್ವಿಂಟಲ್ ಭತ್ತ ಎತ್ಕೊಡ್ತೀವಿ. ಅವರು ಬರ್ತಾರೆ, ನಾವು ಹೋಗ್ತೀವಿ. ಅದೇ ರೀತಿ ಈ ಮಠಕ್ಕೂ ನನ್ನ ಕೈಲಿ ಸಾಧ್ಯವಾದಷ್ಟ ಮಾಡಿಕೊಟ್ಟಿದ್ದೀನಿ. ಈ ಸ್ವಾಮಿಗಳು ಇಲ್ಲಿ ಇರಬೇಕಾದ್ರೆ ಇಲ್ಲಿ ಸಂಬಳ ಕೊಡೋಕ್ಕಿದ್ದಿಲ್ಲ. ಇಲ್ಲಿ ಮಠದಲ್ಲಿ ಇವರು ಉಳಿಸ್ಕೋಬೇಕಾದ್ರೆ ಪ್ರತಿ ಮನೆಗೂ ಹೋಗಿ 150 ಈ ಟಾಪ್ನಲ್ಲಿ ಯೋಗಣ ಅಂತವ್ರೆ. ಆ ಯೋಗಣ ನಾವು ಆಮೇಲೆ ಸುಮಾರು ದೊಡ್ಡಕಟ್ಟೆಯವರು ಎಲ್ಲ ಗ್ರಾಮಸ್ಥರು ಬಗ್ಗೆ ಜೊತೆಯಲ್ಲಿದ್ದು ಎಷ್ಟು ಕೊಡ್ತಾರೆ ಯೋಗಣ ಪಾಪ ಕಾಲು ಹೇಗಾಗ್ಬಿಟ್ಟಿದೆ. ಆ ಯೋಗಣ ಅವರು ಜೊತೆಲೇ ಬರೋರು. ಶ್ರೀ ಆದಿನಿರಂಜನ ಜಗದ್ಗುರು ಪಂಚಾಚಾರ್ಯ ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ದಿವಸ ನಮ್ಮ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲಾ ಕಾಪನಹಳ್ಳಿ ಗವಿಮಠದಲ್ಲಿ ಇವತ್ತು ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥ ಬಸವ ಧರ್ಮ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ನಾಗರಬಾವಿಯಿಂದ ಬಂದು ಇದರಲ್ಲೇ ಚೆನ್ನ ಜ್ಞಾನಿ ಅಂತ ಹೇಳಿ ಅವರು ಶರಣ ಪ್ರಮೋದರು. ಆ ಪ್ರಮೋದರ ಜಯಂತಿಯನ್ನು ಇವತ್ತು ಮಠದ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದು ನಮಗೆ ಬಹಳ ಸಂತೋಷದ ಸುದ್ದಿ. ಮತ್ತು ನಮ್ಮ ಸ್ಥಳೀಯವಾಗಿ ಇಲ್ಲಿ ನಮ್ಮ ಮಠದ ಭಕ್ತರಾದಂಥ ನಾಗರಾಜ್ ಅವರು ಕೂಡ ಕರೆಸ್ಬಿಟ್ಟು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಇನ್ನೂ ಸಂತೋಷ ಆಯಿತು. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಪ್ರೇರಣೆ ಅಪ್ಪಣೆ ಮೇರೆಗೆ ಎಲ್ಲವೂ ಕೂಡ ಸುರಕ್ಷಿತವಾಗಿ ನಡೆದಿದೆ. ಒಂದು ಏನಪ್ಪ ಅಂತಂದರೆ ಬಸವಾದಿ ಪ್ರಮುಖರು ಮಹಾತ್ಮರು ಯತಿಗಳು ನಮಗೇನನ್ನ ಕೊಟ್ಟಿದ್ದಾರೆ ಅಂತಂದರೆ, ಅವರು ಬರೆದಂತಕ್ಕಂಥ ಕಾಲಜ್ಞಾನಗಳು ವಚನಗಳು ಅವೆಲ್ಲವೂ ಕೂಡ ನಾವು ಅರ್ತು ಬಾಳಿದರೆ ಜೀವನದಲ್ಲಿ ಸರಳವಾಗಿ ಏನಪ್ಪ ಅಂತಂದರೆ, ನಾವು ಯಾರಾದರೂ ಸಿರಿ ಸಂಪತ್ತಲ್ಲಿದ್ದರೆ ಅವ್ರನ್ನ ನೋಡಿ ನಾವು ಸಂತೋಷ ಪಡಬೇಕು. ಮತ್ತು ಯಾರಾದರೂ ಭೂಮಿಯಲ್ಲಿ ವ್ಯವಸಾಯ ಮಾಡಿ ಸಂತೃಪ್ತಿಯಾಗಿ ಆಗಿದ್ರೆ ಅವ್ರು ನೋಡಿ ನಾವು ಸಂತೃಪ್ತರಾಗಬೇಕು. ಇನ್ನೊಬ್ಬರು ಮಾಡ್ತಾರಂತ ನಾವು ಬೇರೆ ಥರನ ಅವೇಕ್ಷಣೆ ಮಾಡ್ದೇ ಒಳ್ಳೆ ರೀತಿಯಲ್ಲಿ ನಮ್ಮ ಭಾವನೆಗಳಿತ್ತು ಅಂದರೆ ಎಲ್ಲವೂ ಕೂಡ ಸುರಕ್ಷಿತವಾಗಿ ಒಳ್ಳೆಯ ಭಾವನೆಗಳ ಬೆಳೀತದೆ. ವ್ಯಾವಹಾರಿಕವಾಗಿ ಎಲ್ಲವೂ ಕೂಡ ಸಮೃದ್ಧಿ ಆಗುತ್ತೆ. ಇವತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರವರು ನದಿ ವನ ಗಿರಿ ಶಿರಿ ಸಂಪತ್ತನ್ನು ಹೊಂದಿರತಕ್ಕಂಥ ಪುಣ್ಯಕ್ಷೇತ್ರ ಯಾವುದಾದ್ರೂ ಇದ್ದರೆ ನಮ್ಮ ತಾಲೂಕಿನೊಳಗೆ ಯತಿಗಳು ವಚನಗಾರರು ಮತ್ತು ಸ್ವತಂತ್ರ ಸಿದ್ಧಲಿಂಗೇಶ್ವರ ಆಗಿರ್ತಕ್ಕಂಥ ಪುಣ್ಯಕ್ಷೇತ್ರ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯದ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಾಗರಾಜ್ ಅವರು ಕೂಡ
ಅಲ್ಲಿಂದ ಬಂದು ಬಸವ ಕೇಂದ್ರದಿಂದ ಬಂದು ಹಿಂಗೆ ಮಾಡಬೇಕಂದ್ರೆ ಭಾಳ ಸಂತೋಷ. ಅವರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶಿವಮೂರ್ತಿಯವರು ಕೂಡ ಬಸವಣ್ಣವ್ರ ಬಗ್ಗೆ ಬಹಳ ವಚನಗಳನ್ನು ಅರ್ಥಗರ್ಭಿತವಾಗಿ ಅದರ ಅರ್ಥಗಳನ್ನು ತಿಳಿಸಿ, ಅಂದರೆ ಜನರು ಕೆಲವು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಜನಗಳಿಗೆ. ಅಂದರೆ ಜ್ಞಾನೋದಯ ಇವತ್ತು ಎಷ್ಟು ನಾವು ಇದು ಮಾಡ್ತಾ ಇದ್ದೀವಿ ಅಂತಂದರೆ, ವಚನಗಳನ್ನು ನಾವು ಅರ್ತು ಅದನ್ನು ಓದಿದ್ರು ಸಾಲಲ್ಲ, ಓದಿ ಅದನ್ನು ಅನುಭವಿಸಿ ಅದರ ಮಾರ್ಗದರ್ಶನವನ್ನು ಪರಿಪೂರ್ಣವಾಗಿ ನಾವು ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ. ಅಂದರೆ ಈಗ ಜಮೀನಲ್ಲಿ ಹೊಲ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಕಸ ಕಡ್ಡಿ ಬೆಳೆದು ಹೋಗಕ್ಕೆ ಬರ್ದಂಗೆ ಆಗುತ್ತೆ. ಅಂದರೆ ನಮ್ಮ ಮನಸ್ಸು ಕೂಡ ಅಷ್ಟೇ, ಮಹಾತ್ಮರು ಯತಿಗಳ ವಚನಗಳನ್ನು ಓದಿದರೆ ನಮ್ಮ ಭೂಮಿ ಏನು ನಾವು ಬೆಳೀತಕ್ಕಂಥ ಭೂಮಿ ಎಷ್ಟು ಹಸನ ಮಾಡಿ ನಾವು ಬಿತ್ತನೆಯನ್ನು ಬಿತ್ತೀವೋ ಹಾಗೆ ನಮ್ಮ ಮನಸ್ಸೊಳಗೆ ಅಜ್ಞಾನ ಅಂತಕ್ಕಂಥದ್ದು ಅದು ನಶಿಗೆ ಹೋಗಿ ಜ್ಞಾನ ಅಂತಕ್ಕಂಥ ನಮ್ಮೊಳಗೆ ಬಂದಾಗ, ಬಿತ್ತನೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ನಮ್ಮೊಳಗೆ ಚಿಮ್ಮುತ್ತೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭಗಳು ಹೇಳ್ತಾ, ಎಲ್ಲರಿಗೂ ಕೂಡ ಅಂಥ ವಚನಗಳನ್ನು ಹೇಳಿ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಮನೆ ಮನೆಗೂ ಮಹಾಮನೆ ಕಾರ್ಯಕ್ರಮ ಅಂತೇಳಿ ಅಲ್ಲಲ್ಲಿ ಆ ಭಾಗದಲ್ಲಿ ಹೋಗಿ ತಿಳಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಇನ್ನೂ ಹೆಚ್ಚು ಈ ಬಸವ ನಾಗರಾಜ್ ಅವರಿಗೂ ಕೂಡ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭಕ್ಕೆ ಎಲ್ಲರಿಗೂ ಶುಭ ಉಂಟು ಮಾಡಲಿ. ಕಾಮಿಸದೆ ಕೊಡದು ವಿಡಿಯೋ ಮಾಡ್ತೀರಾ? ಕಾಮಿಸದೆ ಕೊಡದು ಕಾಮದೇನು, ಕಲ್ಪಿಸದೆ ಕೊಡದು ಕಲ್ಪಿಸದೆ ಕೊಡದು ಕಲ್ಪವೃಕ್ಷ, ಕಾಮಿಸದೆ ಕೊಡದು ಕಾಮಧೇನು, ಚಿಂತಿಸದೆ ಕೊಡದು ಚಿಂತಿಸದೆ ಕೊಡದು ಚಿಂತಾಮಣಿಯು, ಕಾಮಿಸದೆ ಕೊಡದು ಕಾಮಧೇನು, ಭಾವಿಸದೆ ಕೊಡನು ಭಾವಿಸದೆ ಕೊಡನು ಭಗವಂತನು, ಕಾಮಿಸದೆ ಕೊಡದು ಕಾಮಧೇನು, ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡುತ್ತಿಪ್ಪರು ನೋಡ, ಕೊಡುತ್ತಿಪ್ಪರು ನೋಡ ನಿಮ್ಮ ಶರಣರು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ